ಹೆಣ್ಣು ಮಕ್ಕಳಲ್ಲಿ 25ರಿಂದ 30 ವರ್ಷದ ನಂತರ ಮುಖದಲ್ಲಿ ಸುಕ್ಕುಗಳು ಕಾಣಿಸಲು ಶುರುವಾಗುತ್ತದೆ. ಇದರಿಂದ ಪಾರಾಗಲು ಮತ್ತು ಸದಾ ಸುಂದರವಾಗಿ ಕಾಣಿಸಲು ಕೆಲವು ಸಲಹೆಗಳು. ನಿಮ್ಮ ಮುಖದ ಚರ್ಮವನ್ನು ಟೈಟ್ ಆಗಿ ಇಡಲು ಮತ್ತು ಸ್ಕಿನ್ ಸದಾ ಯಂಗ್ ಆಗಿ ಕಾಣಿಸಲು ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ಪೇಸ್ಟನ್ನು ತಯಾರಿಸಿ. ಈ ಪೇಸ್ಟನ್ನು ಮುಖದ ಮೇಲೆ ಹಚ್ಚಿಕೊಂಡು ಡ್ರೈ ಆಗಲು ಬಿಡಿ. ಪ್ಯಾಕ್ ಒಣಗಿದ ನಂತರ ಸ್ವಲ್ಪ ನೀರನ್ನು ಮುಖದ ಮೇಲೆ ಚಿಮುಕಿಸಿ 1-2 ನಿಮಿಷ ಮಸಾಜ್ ಮಾಡಿ ಮುಖವನ್ನು ತೊಳೆಯಿರಿ. ಇದರಿಂದ ತ್ವಚೆಯು ಬೆಳ್ಳಗಾಗುತ್ತದೆ ಮತ್ತು ಸುಕ್ಕುಗಳು ಕಡಿಮೆಯಾಗುತ್ತದೆ. ದಿನ ರಾತ್ರಿ ಮಲಗುವ ಮೊದಲು ಸೌತೆಕಾಯಿಯ ರಸವನ್ನು ಮುಖಕ್ಕೆ ಹಚ್ಚಿಕೊಂಡು ಮಲಗಿ. ಇದರಿಂದ ಮುಖದ ಕಪ್ಪು ಕಲೆಗಳು, ಡಾರ್ಕ್ ಸರ್ಕಲ್ನ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಸೇಬು ಹಣ್ಣನ್ನು ನಿಯಮಿತವಾಗಿ ತಿನ್ನುವುದರಿಂದ ಸ್ಕಿನ್ನಲ್ಲಿ ಕೊಲಾಜನ್ ಪ್ರೊಡಕ್ಷನ್ ಹೆಚ್ಚಾಗುತ್ತದೆ. ಇದರಿಂದ ಸ್ಕಿನ್ನಿನ ಎಲಾಸ್ಟಿಸಿಟಿ ಹೆಚ್ಚಾಗಿ ರಿಂಕಲ್, ಫೈನ್ ಲೈನ್ಸ್ಗಳು ಕಡಿಮೆಯಾಗುತ್ತದೆ. ಪ್ರತಿದಿನ ರೋಸ್ ವಾಟರ್ನಲ್ಲಿ ಸ್ವಲ್ಪ ಗ್ಲಿಸರಿನನ್ನು ಸೇರಿಸಿ ಮುಖಕ್ಕೆ ಹಚ್ಚಿ ಮಸಾಜ್ ಮಾಡಿ. ಇದರಿಂದ ಸ್ಕಿನ್ನಿನ ಆರೋಗ್ಯ ಹೆಚ್ಚುತ್ತದೆ ಮತ್ತು ನಿಮ್ಮ ಸ್ಕಿನ್ನಿನ ಮೇಲೆ ವಯಸ್ಸಿನ ಪ್ರಭಾವ ಹೆಚ್ಚಾಗಿ ಕಾಣಿಸುವುದಿಲ್ಲ. ನಿಮ್ಮ ಸ್ಕಿನ್ ಯಾವಾಗಲೂ ಸುಂದರವಾಗಿ ಗುಲಾಬಿ ಬಣ್ಣದಿಂದ ಕೂಡಿರಬೇಕಾದರೆ ಪ್ರತಿದಿನ ರಾತ್ರಿ ಮಲಗುವ ಮೊದಲು ಸ್ವಲ್ಪ ಬೀಟ್ರೂಟ್ ರಸದಲ್ಲಿ ಬಾದಾಮಿ ಎಣ್ಣೆಯನ್ನು ಸೇರಿಸಿ ಹಚ್ಚಿಕೊಳ್ಳಿ. ನಿಮ್ಮ ತುಟಿ ಕಪ್ಪಾಗಿದ್ದರೆ ಹೀಗೆ ಮಾಡಿ: 1 ಚಮಚ ಬೀಟ್ರೂಟ್ ರಸದಲ್ಲಿ ಅರ್ಧ ಚಮಚ ಲಿಂಬೆ ರಸವನ್ನು ಸೇರಿಸಿ ದಿನಕ್ಕೆ 2ರಿಂದ 3 ಬಾರಿ ಹಚ್ಚಿಕೊಳ್ಳಿ. ಹೀಗೆ ಮಾಡುವುದರಿಂದ ಕ್ರಮೇಣ ತುಟಿಯ ಬಣ್ಣ ತಿಳಿಯಾಗುತ್ತದೆ. ಆಲೂಗಡ್ಡೆ ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ. ಇದರ ರಸವನ್ನು ಪ್ರತಿನಿತ್ಯ ಹಚ್ಚಿಕೊಳ್ಳುವುದರಿಂದ ಮುಖದ ಕಲೆಗಳು, ಡಾರ್ಕ್ ಸರ್ಕಲ್ನ ಸಮಸ್ಯೆ ನಿವಾರಣೆಯಾಗುತ್ತದೆ. ದಿನ ರಾತ್ರಿ ಮಲಗುವ ಮೊದಲು ಮುಖಕ್ಕೆ ಬಾದಾಮಿ ಎಣ್ಣೆಯನ್ನು ಹಚ್ಚಿಕೊಂಡು ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ವಯಸ್ಸಾಗಿದ್ದು ತಿಳಿಯುವುದೇ ಇಲ್ಲ. ಸ್ಕಿನ್ನನ್ನು ಬೆಳ್ಳಗೆ ಮಾಡಲು ನ್ಯಾಚುರಲ್ ಮತ್ತು ಇಫೆಕ್ಟಿವ್ ಆಗಿರುವ ವಿಧಾನ ಅಂದರೆ ಲಿಂಬೆ ರಸದಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸಿ ಹಚ್ಚುವುದು. ಪ್ರತಿದಿನ ಹೀಗೆ ಮಾಡುವುದರಿಂದ ಮುಖದ ಟ್ಯಾನಿಂಗ್ ಬೇಗ ನಿವಾರಣೆಯಾಗುತ್ತದೆ. ನಿಮ್ಮ ಸ್ಕಿನ್ ಕಪ್ಪಾಗಿದ್ದರೆ ಕಡಲೆ ಹಿಟ್ಟು, ಅರಶಿನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 1 ನಿಮಿಷ ಮಸಾಜ್ ಮಾಡಿ. ಹೀಗೆ ಪ್ರತಿದಿನ ಮಾಡುವುದರಿಂದ ನಿಮ್ಮ ಕಪ್ಪಗಿನ ಸ್ಕಿನ್ ಬೆಳ್ಳಗಾಗುತ್ತದೆ. ಮುಖದಲ್ಲಿ ಯಾವುದೇ ಸುಕ್ಕುಗಳಿಲ್ಲದೆ ಸುಂದರವಾಗಿ ಕಾಣಿಸಲು ಒಂದು ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡಿ. ಇದರಲ್ಲಿ ಫೇಸ್ ವಾಷಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ತುಂಬ ಮುಖ್ಯ. ಸರಿಯಾದ ರೀತಿಯಲ್ಲಿ ನೈಟ್ ಟೈಮ್ ಸ್ಕಿನ್ ಕೇರ್ ರುಟೀನನ್ನು ಫಾಲೋ ಮಾಡಬೇಕಿದ್ದರೆ ಕ್ಲೀನಿಂಗ್, ಟೋನಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಮುಖ್ಯವಾಗಿರುತ್ತದೆ. ವಯಸ್ಸು 40 ಆದರೂ 20ರ ಹಾಗೆ ಕಾಣಿಸಬೇಕಾದರೆ ಪ್ರತಿದಿನ ಬಿಸಿಲಿಗೆ ಹೋಗುವ ಮೊದಲು ಸನ್ಸ್ಕ್ರೀನ್ ಲೋಷನನ್ನು ಹಚ್ಚುವುದನ್ನು ಮರೆಯದಿರಿ. ಹೊಟ್ಟಿನ ಸಮಸ್ಯೆಯನ್ನು ನಿವಾರಿಸಲು ಮೊಸರಿನಲ್ಲಿ ಲಿಂಬೆ ರಸವನ್ನು ಸೇರಿಸಿ ಹಚ್ಚಿರಿ. ಇಲ್ಲವಾದಲ್ಲಿ 1 ಚಮಚ ಆಪಲ್ ಸೀಡರ್ ವಿನೆಗರ್ನಲ್ಲಿ 2 ಚಮಚ ನೀರನ್ನು ಹಾಕಿ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಹೀಗೆ ವಾರದಲ್ಲಿ 2 ಬಾರಿ ಮಾಡಿ. ಒಂದೇ ತಿಂಗಳಿನಲ್ಲಿ ಹೊಟ್ಟಿನ ಸಮಸ್ಯೆ ಕಡಿಮೆಯಾಗುತ್ತದೆ. ದೇಹದ ತೂಕ ಹೆಚ್ಚಾಗದಿರಲು ಪೋರ್ಷನ್ ಕಂಟ್ರೋಲ್ ಮೆಥಡನ್ನು ಅನುಸರಿಸಿ. ಅಂದರೆ ದಿನಕ್ಕೆ 3 ಬಾರಿ ಹೆವಿ ಆಹಾರವನ್ನು ಸೇವಿಸುವುದಕ್ಕಿಂತ 5 ಬಾರಿ ಸ್ವಲ್ಪ ಸ್ವಲ್ಪವೇ ತಿನ್ನಿ. ಇನ್ನು ಕೊನೆಯದಾಗಿ ಪ್ರತಿದಿನ ದೈಹಿಕ ಚಟುವಟಿಕೆಯನ್ನು ಮಾಡುವುದರಿಂದ, ಅಂದರೆ ಮನೆ ಕೆಲಸವಷ್ಟೇ ಅಲ್ಲದೆ ಇತರ ದೈಹಿಕ ಚಟುವಟಿಕೆಯನ್ನೂ ಮಾಡುವುದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ ಮತ್ತು ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ಈ ಮೇಲಿನ ಮಾಹಿತಿಗಳು ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.